ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿ 3 ಮಕ್ಕಳಿಗೆ ಗಂಭೀರ ಗಾಯ. ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿ ನಡೆಸಿರುವ ಘಟನೆ ಜರುಗಿದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ರಾಮದೇವ ಗಲ್ಲಿ, ತುಪ್ಪದ ಗಲ್ಲಿ ಹಾಗೂ ಸಿಕ್ಕಲಗಾರ ಗಲ್ಲಿಯಲ್ಲಿ ನಡೆದ ಘಟನೆ. ಮಕ್ಕಳು ಆಟ ಆಡುತ್ತಿರುವ ಸಂದರ್ಭದಲ್ಲಿ ಏಕಾಏಕಿಯಾಗಿ ಬೀದಿ ನಾಯಿಗಳು ಮಕ್ಕಳ ಮೇಲೆ ದಾಳಿ ಮಾಡಿವೆ ಎಂದು ಮಾಹಿತಿ ಲಭ್ಯವಾಗಿದೆ. ರಾಮದೇವ ಗಲ್ಲಿಯ 5 ವರ್ಷದ ಮಗು ಯುವನ ಸಾಗರ ಭಾಗೋಜಿ, ತುಪ್ಪದ ಗಲ್ಲಿಯ 6 ವರ್ಷದ ಪ್ರಭು ಸದಾಶಿವ, ಸಿಕ್ಕಲಗಾರ ಓಣಿಯ 4 ವರ್ಷದ ರೇಖಾ ಸುನೀಲ ಸಿಕ್ಕಲಗಾರ ಎಂದು ಮಾಹಿತಿ ಲಭ್ಯವಾಗಿದೆ. ಆದಷ್ಟು ಬೇಗನೆ ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಪೋಷಕರು ಮನವಿ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡ್ಯಾರ. ಇಲ್ಲ ತಕಾತ್ರ ಬದಲು ಯಾರು ಜವಾಬ್ದಾರಿ ತಗೋಕ್ ತಯಾರಿಲ್ರಿ. ಅವ್ರು ಹೋಗಿ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಾರ್ರಿ. ಅವ್ರು ಸ್ವಲ್ಪ ಯಾಕತ್ತಕೋ ಈಗಾಗಲೇ ಅವರು ಅವ್ರಿಗೆ ವಾಪಸ್ ಇದನ್ ಮಾಡ್ಯಾರ, ಹೋಗಿ ಕಸಿಂದ ಹೇಳಿ ಬಂದಾರು, ಕಂಪ್ಲೇಂಟ್ ಮಾಡ್ಯಾರ, ಎಲ್ಲ ಮಾಡ್ಯಾರ. ಮತ್ತೆ ಇನ್ನ ತಕ ಯಾರು ಜವಾಬ್ದಾರಿ ತಗೋತಾರಲ್ಲ. ಕಮ್ಮಿ ಒಂದು 10 ರಿಂದ 15 ನಾಯಿ ಅದಾವ್ರಿ. 15 ನಾಯಿ ಅದಾವ್ರಿ. ಇಲ್ಲಿ ದಿನ ಒಂದ್ ಮಕ್ಕಳಿಗೆ ಕಡೆ ಅಲ್ಲಿ ಶಾಲೆ ಅದೇ, ಅಲ್ಲಿ ಶಾಲೆ ಐತ್ರಿ, ಎಲ್ಲ ಐತಿ. ಎಲ್ಲಾ ಮಕ್ಕಳು ಅದ ರೋಡಿಗೆ ಅಡ್ಡಾಡ್ತಾರ, ಅದ ಶಾಲೆಗೆ ಅಡ್ಡಾಡ್ಬೇಕ. ಮತ್ ಹುಡುಗರು ಸಾಕಷ್ಟು ಹುಡುಗರು ಅದಾರ ಇಲ್ಲಿ. ಮತ್ತೆ ಯಾರು ಇದ್ರ ಬದಲ ಕಂಪ್ಲೇಂಟ್ ಕೊಟ್ರು ಜವಾಬ್ದಾರಿ ತಗೊಳಕ್ ಯಾರು ತಯಾರಿಲ್ಲ. ಆಶಾ ಬಾಬುಜಿ, ನನ್ನ ಮಗ ಇವನು ಹೊರಗಡೆ ಆಟ ಆಡ್ತಿದ್ದಾಗ ಬೀದಿ ನಾಯಿ ಕಚ್ಚಿದೆ. ಅದಕ್ಕೋಸ್ಕರ ಸರ್ಕಾರದವರು ಈ ಬೀದಿ ನಾಯಿಗಳಿಗಿಂದ ಮಕ್ಕಳನ್ನ ರಕ್ಷಿಸ್ಬೇಕಂತೇಳಿ ನಾ ಕೇಳ್ಕೊತೀನಿ. ಇವನ್ ಬಾಬುಜಿ ಅವ್ ಈಗ 5.5 ವರ್ಷದ ಮನೆ ಮುಂದೆ ಆಟ ಆಡ್ತಿದ್ದಾಗ ಬೀದಿ ನಾಯಿ ಕಚ್ಚಿತ್ತು. ಸಾಕಷ್ಟು ಬಹಳಷ್ಟು ಇದಾವೆ. ಅದ ಕಾರಣ ನಾವು ಹೊರಗಡೆ ಮಗುವನ್ನ ಬಿಡ್ತಿರ್ಲಿಲ್ಲ. ಆದ್ರೆ ಇವತ್ತು ಅಚಾನಕ್ ಆಗಿ ಅವ್ನ್ ಗೇಟ್ ಮುಂದೆ ಆಡ್ತಿರುವಾಗ ನಾಯಿಗಳು ಒಂದ್ 5-6 ನಾಯಿಗಳು ಕುಡಿಸಿ ಅವ್ನ್ಗೆ ಅಟ್ಯಾಕ್ ಮಾಡಿ. ಸಿವಿಲ್ ಹಾಸ್ಪಿಟಲ್ ಅಲ್ಲಿ ನಮ್ಗೆ ಬೇಕಾದ ಒಂದು ಪೇಷಂಟ್ ಅನ್ನು ಡಿಸ್ಚಾರ್ಜ್ ಮಾಡಕ್ ಬಂದಿದೆ. ಅವಾಗ ಕಂಡು ಬಂದಿದ್ದು ಸಿವಿಲ್ ಹಾಸ್ಪಿಟಲ್ ಹಲವಾರು ಬೀದಿ ನಾಯಿಗಳ ಕಚ್ಚಿ ಸಣ್ಣ ಪುಟ್ಟ ಪಾಪುಗಳನ್ನ ಇಲ್ಲಿ ತೊಗೊಂಬರೋದು ನೋಡಿ ಹಲವಾರು ಕಡೆ ಗಾಯವನ್ನು ಮಾಡಿದ್ದು ಬೀದಿ ನಾಯಿಗಳು. ಇದೇ ಸಲುವಾಗಿ ಹಲವಾರು ಸಲ ನಗರಸಭೆಗೆ ನಾವು ಕೂಡ ಹೋಗಿ ಭೇಟಿಯಾಗಿದ್ದೀವಿ, ಸಾರ್ವಜನಿಕರು ಭೇಟಿಯಾಗಿದ್ದಾರೆ. ಈ ಬೀದಿ ನಾಯಿಯ ಕಾಟದ ಸಲುವಾಗಿ ಸಣ್ಣ ಮಕ್ಕಳು ಹೊರಗಡೆ ಬರಬೇಕು, ಸ್ಕೂಲಿಗೆ ಹೋಗ್ಬೇಕು ಅನ್ನೋದ್ರೆ ದೊಡ್ಡ ಸಮಸ್ಯೆ ಕ್ರಿಯೇಟ್ ಆಗ್ತಾ ಇದೆ. ಇದರ ಸಂಬಂಧಪಟ್ಟ ಅಧಿಕಾರಿ ನಗರಸಭೆಯವರಾಗಲಿ ನಮ್ಮ ಸ್ಥಳೀಯ ತಾಲೂಕು ಆಡಳಿತ ಆಗಲಿ ತಾವು ಇದನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕೂಡ ಇದರ ಬಗ್ಗೆ ಗಮನ ಹರಿಸಿ ಒಂದು ಸಣ್ಣ ಮಕ್ಕಳ ಆಟ ಆಡುವ, ಒಂದು ಸ್ಕೂಲ್ ಹೋಗುವ ಭಯಮುಕ್ತದಿಂದ ಸಾರ್ವಜನಿಕರು ಸ್ಕೂಲ್ ಕಳಿಸ್ಬೇಕಾದರೂ ಕೂಡ ಜನರು ಭಯಭೀತರಾಗ್ತಾ ಇದ್ದಾರೆ. ಇದನ್ನ ತಾವು ಆದಷ್ಟು ಬೇಗ ಮಾಡ್ಬೇಕಂತೇಳಿ ನಮ್ಮ ಮೂಲಕ ನಗರಸಭೆಗೆ ಹಾಗೂ ತಾಲೂಕು ಆಡಳಿತಕ್ಕೆ ತಿಳಿಸ್ತೀವಿ.